ಜನರ ಕಷ್ಟಗಳು ಮತ್ತು ನೋವನ್ನು ನೋಡಿದ ಸುಖದೇವ್ ಭಾರತವನ್ನು ಬ್ರಿಟಿಷರ ಗುಲಾಮಗಿರಿಯಿಂದ ಮುಕ್ತಗೊಳಿಸುವುದಾಗಿ ಪ್ರತಿಜ್ಞೆ ಮಾಡಿದ್ದರು. ಅವರು ಪಂಜಾಬ್ ಮತ್ತು ಉತ್ತರ ಭಾರತದ ಇತರೆಡೆಗಳಲ್ಲಿ ಕ್ರಾಂತಿಕಾರಿ ಘಟಕಗಳನ್ನು ಸಂಘಟಿಸಿದರು. ಅವರು 1929ರಲ್ಲಿ ಜೈಲು ಹಸಿವಿನ ಮುಷ್ಕರದಂತಹ ಅನೇಕ ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದರು. ಲಾಹೋರ್ ಪಿತೂರಿ ಪ್ರಕರಣದಲ್ಲಿ ಭಾಗಿಯಾಗಿದ್ದಕ್ಕಾಗಿಯೂ ಅವರು ಹೆಸರುವಾಸಿಯಾಗಿದ್ದಾರೆ. ಅಲ್ಲಿ ಅವರು ತಪ್ಪಾಗಿ ಕರ್ನಲ್ ಜೆ.ಪಿ. ಸಾಂಡರ್ಸ್ ಅವರನ್ನು ಕೊಂದಿದ್ದರು. ವಾಸ್ತವವಾಗಿ ಲಾಲಾ ಲಜಪತ್ ರಾಯ್ ಅವರ ಸಾವಿಗೆ ಕಾರಣವಾದ ಲಾಠಿ ಚಾರ್ಜ್ಗೆ ಆದೇಶಿಸಿದ ಪೊಲೀಸ್ ಅಧಿಕಾರಿಯನ್ನು ಕೊಲ್ಲಲು ಅವರು ಬಯಸಿದ್ದರು. ಭಗತ್ ಸಿಂಗ್ ಮತ್ತು ಬಟುಕೇಶ್ವರ್ ದತ್ ಸುಖದೇವ್ ಥಾಪರ್ ಅವರ ಒಡನಾಡಿಗಳಾಗಿದ್ದರು. ತನಿಖೆಯಲ್ಲಿ ಕರ್ನಲ್ ಸಾಂಡರ್ಸ್ ಹತ್ಯೆಯಲ್ಲಿ ಭಾಗಿಯಾಗಿದ್ದ ಕ್ರಾಂತಿಕಾರಿಗಳನ್ನು ಪತ್ತೆ ಮಾಡಲಾಯಿತು ಮತ್ತು ಬಂಧಿಸಲಾಯಿತು. ನ್ಯಾಯಾಲಯದ ಸಭಾಂಗಣದಲ್ಲಿಯೂ ಅವರು ಇನ್ಕ್ವಿಲಾಬ್ ಜಿಂದಾಬಾದ್ ಅಂದರೆ ಕ್ರಾಂತಿ ಚಿರಾಯುವಾಗಲಿ ಎಂಬ ಘೋಷಣೆಗಳನ್ನು ಕೂಗುತ್ತಾ ನಿರ್ಭೀತರಾಗಿ ದೇಶಭಕ್ತಿ ಗೀತೆಗಳನ್ನು ಹಾಡಿದ್ದರು. ಅವರ ಬಿಡುಗಡೆಗಾಗಿ ಇಡೀ ದೇಶ ಪ್ರತಿಭಟನೆ ನಡೆಸಿತ್ತು. ಆದರೆ ಸುಖದೇವ್ ಮತ್ತು ಇತರ ಕ್ರಾಂತಿಕಾರಿಗಳನ್ನು 1931ರಲ್ಲಿ ಲಾಹೋರ್ ಜೈಲಿನಲ್ಲಿ ಗಲ್ಲಿಗೇರಿಸಲಾಯಿತು.